ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕಿಚನ್ ಲಾಗ್ಗೆ ಸ್ವಾಗತ. ನಾನಿವತ್ತು ಏಡಿ ಅಂದರೆ ಕ್ರ್ಯಾಬ್ ಮೀನನ್ನು ಹೇಗೆ ಸುಕ್ಕ ಮಾಡೋದಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: 2 ಆನಿಯನ್ ತೊಗೊಂಡಿದ್ದೀನಿ, 4 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, ಹಸಿಮೆಣಸು, ಹಾಗೆ ಒಂದು 4 ರಿಂದ 5 ಆಗುವಷ್ಟು ಬೆಳ್ಳುಳ್ಳಿಯನ್ನು ತೊಗೊಳ್ಬೇಕು. ಅದನ್ನು ಚೆನ್ನಾಗಿ ಜಜ್ಜಿಟ್ಕೊಳ್ಬೇಕು. ಹಾಗೆ ಅದಕ್ಕೆ ನಾನು ಹುಣಸೆ ಹಣ್ಣನ್ನು ಸ್ವಲ್ಪ ನೆನೆಸಿಟ್ಕೊಳ್ಬೇಕು. ಸ್ವಲ್ಪ ಕಾಯಿ ತುರಿ ಹಾಗೂ ಅರಿಶಿನ ಹಾಗೂ ಉಪ್ಪು ಎಲ್ಲದನ್ನೆಲ್ಲ ಸೇರಿ ಹಾಕಬೇಕು. ಇಷ್ಟು ಮಾಡಿಕೊಂಡ್ರೆ ಸಾಕು ನೀವು. ನಾನು ಈಗ ಒಂದು ಪ್ಯಾನ್ ತೊಗೊಳ್ತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೂ ಏನೇನು ಇಂಗ್ರೀಡಿಯೆಂಟ್ಸನ್ನು ಮಾಡ್ಕೊಂಡಿರ್ತೀರಲ್ಲ ಅದೆಲ್ಲದನ್ನು ಒಟ್ಟಿಗೆ ಹಾಕಿ ಅದನ್ನು ಇಟ್ಬಿಡೋದು. ಯಾಕಂದರೆ ಅದಕ್ಕೆ ಮತ್ತೆ ಒಗ್ಗರಣೆ ಹಾಕುವಂಥದ್ದು ಏನಿರೋದಿಲ್ಲ. ಸೊ ಅದಕ್ಕೆ ಬೆಳ್ಳುಳ್ಳಿ ಹಾಗೂ ಗ್ರೀನ್ ಚಿಲ್ಲಿ, ಕಾಯಿ ತುರಿ, ಅರಿಶಿನ ಪುಡಿ ಹಾಗೂ ನಾವೇನು ಕಟ್ ಮಾಡ್ಕೊಂಡಿರುವಂಥದ್ದು ಆನಿಯನ್ನು ಅದೆಲ್ಲದನ್ನು ಸೇರಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಹುಣಸೆ ನೀರನ್ನು ನಾವು ಮಾಡ್ಕೊಂಡಿರ್ತೀವಲ್ಲ ಸ್ವಲ್ಪ ಹಾಕಿ, ನಿಮ್ಗೆ ಎಷ್ಟು ಬೇಕು ರುಚಿಗೆ ಅಷ್ಟು ನಾನು ಸ್ವಲ್ಪ ಹಾಕಿದ್ದೀನಿ. ಹಾಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಈ ಕ್ರ್ಯಾಬು ಕರಾವಳಿ ಸೈಡಲ್ಲಿ ತುಂಬ ಸಿಗುತ್ತೆ, ತುಂಬ ರುಚಿ ಕೂಡ ಆಗಿರುತ್ತೆ, ತುಂಬ ಸೂಪರಾಗಿರುತ್ತೆ, ತಿನ್ನೋಕ್ಕೆ ಸಿಗೋದೇ ಅಪರೂಪ. ಆ್ಯಂಡ್ ಇವಾಗ ನಾವೇನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಲ್ವ ಜಲ್ಲೆ ಅಂದರೆ ಏನು ಕ್ರ್ಯಾಬ್ ಅಂತೀವಲ್ಲ, ಆ ಕ್ರ್ಯಾಬನ್ನು ಏಡಿನ ಅದನ್ನು ಇದಕ್ಕೆ ಮಸಾಲೆಗೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲದನ್ನು ಅದಕ್ಕೆ ಹಾಕಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 10 ರಿಂದ 15 ನಿಮಿಷ ಹಾಗೆ ಬಿಟ್ಬಿಡಬೇಕು. ಒಂದು ಸ್ವಲ್ಪ 1/4 ಲೋಟ ಆಗುವಷ್ಟು ನೀರನ್ನು ಹಾಕಿದ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ, ನಿಮ್ಗೆ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಯಾಕಂದರೆ ತುಂಬ ಜಾಸ್ತಿ ಹಾಕಿದರೆ ಅದೇನಾಗುತ್ತೆ, ಅದು ಸ್ವಲ್ಪ ನೀರು ಬಿಟ್ಕೊಂಡಿರುತ್ತಲ್ವ, ಅದಕ್ಕೋಸ್ಕರ ಅದು ಮತ್ತೆ ತುಂಬಾ ಸಾಲ್ಟ್ ಆಗಿಬಿಡುತ್ತೆ. ತುಂಬ ಸಾಲ್ಟ್ ಆದರೆ ತಿನ್ನೋಕ್ಕೆ ಚೆನ್ನಾಗಾಗಲ್ಲ. ಸೊ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಹಾಗೆ ಬಿಟ್ಬಿಡಬೇಕು. ಈ ರೀತಿಯಾಗಿ ಒಂದು ಬಿಡಿ ಅಂದರೆ ಬಾರೀಕ್ ಫ್ಲೇಮಲ್ಲಿ ಅಂದರೆ ಲೋ ಫ್ಲೇಮಲ್ಲಿ ಅದನ್ನು ಹಾಗೆ ಹುರಿಯೋದಕ್ಕೆ ಬಿಟ್ಬಿಡಿ. ಆಮೇಲೆ ಚೆನ್ನಾಗಿ ಅದು ನೀರು ಬಿಟ್ಕೊಂಡು ಚೆನ್ನಾಗಿ ಅದ್ರ ಪಾಡಿಗೆ ಅದು ಡ್ರೈ ಆಗುತ್ತೆ. ನೋಡಿ, ಈ ರೀತಿಯಾಗಿ ಡ್ರೈ ಆಗುತ್ತೆ ಒಂದು 15 ನಿಮಿಷ ಆದಮೇಲೆ. ನೋಡಿ ಗೈಸ್, ಈ ರೀತಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.